ಬಂದು ಇಷ್ಟು ಹೊತ್ತಾಯಿತು. ಎಲ್ಲರೂ ಕುಶಲವೇ? ಚೇಚೆ, ಈ ಕ್ಷಣದಲ್ಲಿ ಏಕೆ ಕುಳಿತಿರುವೆ? ಆ ಪಾಶದಲ್ಲಿ ಪೀಠಗಳಿವೆ. ಪರಮಾತ್ಮ, ಈ ನಿನ್ನ ಪಾದ ಸನ್ನಿಧಿಯೇ ನನಗೆ ಪವಿತ್ರವಾದ ಸ್ಥಳ. ಅದೇ ನನಗೆ ಮಹಾಪ್ರಸಾದವಲ್ಲವೇ? ವಾಸುದೇವ. ಯಾರು? ನಾನು ಕುರುಚಕ್ರೇಶ್ವರ. ಓಹೋ ಬಾವ, ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನಮ್ಮನ್ನು ಎಚ್ಚರಿಸಬಹುದಾಯ್ತಲ್ಲ ಬಾವ. ಸಾರ್ವಭೌಮನಾದ ನೀನು ಸಹ ನನ್ನ ಸಮಯವನ್ನೇ ನಿರೀಕ್ಷಿಸುವಂತಾಯ್ತಲ್ಲ ಬಾವ. ಎಲ ಕಪಟಿ. ಕೃಷ್ಣ, ಬಾವ, ನಾನು ಬಂದು ಬಹಳ ಹೊತ್ತಾದರೂ ಸಹ ಗಮನಿಸದೆ ಈ ನಿನ್ನ ಪ್ರಾಣ ಮಿತ್ರ ಪಾರ್ಥನನ್ನು ಕಂಡ ಕ್ಷಣ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆ ಅಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಏನಿಲ್ಲ ಬಾವ, ನೀನು ಬಂದಿದ್ದನ್ನು ನಾನು ನೋಡ್ತೇ ಇಲ್ಲವಲ್ಲ. ಅದರಲ್ಲಿ ಬಾವ, ನೀ ವೀರವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ ಮಾಧವ ಬರಸಿಡಿಲು ಬಡಿದಂತೆ ಭೀಕರ ಬರದಿಂದ ಬಂದಿರ್ಪುದೋ ಕುರುಪಾಂಡವರ ಸಂಗ್ರಾಮ. ಮಾಧವ ಅದ ಕೇಳಿ ಅಂಗಾಂಗ ಉರಿದೆದ್ದು ರೋಷದಿ ನಿನ್ಬಳಿಗೆ ಬಂದಿರ್ಪೆನೈ. ಬರುವ ಸಮರದೋಳ್ ನೀ ಎನ್ನ ಪಕ್ಷ ವಹಿಸಿ ಎನ್ನ ರಕ್ಷಿಪುದೋ ಮುಕುಂದ ಮುಕುಂದ ಮುಕುಂದ. ಕೃಷ್ಣ, ಪಾಂಡವರಿಗೂ ನಮಗೂ ಗೋರ್ಧರವ ಕಾಡ್ಗಿಚ್ಚಿನಂತೆ ಭೀಕರ ಸಂಗ್ರಾಮವು ಸಂಘಟಿಸಲು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾನಿಲ್ಲಿಗೆ ಬರಬೇಕು. ಏನು? ಕುರುಪಾಂಡವರಿಗೆ ಸಂಗ್ರಾಮವೇ? ಕೇಳಿದೆಯಾ ಪಾರ್ಥ ನಿಮ್ಮ ಅಣ್ಣನಾಡ್ತಿರುವ ನುಡಿಗಳನ್ನು? ಏಕೆ? ಹಾಗಾದರೆ ಅರ್ಜುನ, ಪರಮಾತ್ಮ, ನೀನು ಸಹ ಈ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಂತೆ ತೋರುತ್ತಿರುವುದು? ಹೌದು ಜನಾರ್ದನ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ಅರ್ಜುನ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಈ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿದೆ. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ದೇವಾ. ಕೃಷ್ಣ, ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಮೇಲಾಗಿ ನೀನು ವೀರನು, ನ್ಯಾಯಶೀಲನು. ಆದ್ದರಿಂದ ನಿನ್ನ ಬಳಿಗೆ ಮೊದಲು ಬಂದವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ಆದ್ದರಿಂದ ಇಲ್ಲಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಆ ಧರ್ಮವನ್ನು ಪಾಲಿಸಿದಂತಾಗುವುದು. ನಿಧಾನವಾಗಿ ಆಲೋಚಿಸು ಕೃಷ್ಣ. ಭಾವ ಕೌರವೇಶ್ವರ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಪಾರ್ಥನನ್ನು ಕಂಡೆನು. ಇರಬಹುದು. ಆದ್ದರಿಂದ ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುವನು. ಭಾವ, ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಭಾವ. ಅದೇನು ನಿನ್ನ ಸಲಹೆ ಕೃಷ್ಣ? ಭಾವ, ಈ ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ನೀನು ಬಲ್ಲೆಯ? ಬಲ್ಲೆಯ? ಇಹಲೋಕ ರಾಜನ ಮರ್ಮ. ನೀ ಬಲ್ಲೆಯ? ಇಹಲೋಕ ರಾಜನ ಮರ್ಮ.
ಗುಣವಿಲ್ಲದ ಮಾನವ ಆಸೆಯೇಕೋ ಕೃಷ್ಣ ಪರಮಾತ್ಮ ಭರತ ಕಂಡ ಪ್ರಾಣೆಯ ಸಂತಾಪ ದೂರಿತ ಭೇದವಾಗಿ ಹಠ ಸಮರಸ ಭರತ ಕಂಡ ಪ್ರಾಣೆಯ ಭರತ ಭೂಮಿ ಆಳ ಬಯಸಿ ಸದಯರು ಭರತ ಭೂಮಿ ಆಳ ಬಯಸಿ ಬಂದು ಬಾಲಗರ ಕೃಷ್ಣ, ಯುದ್ಧವು ಎಂತಹ ನರ್ತಕಾರಿ ಎಂಬುದನ್ನು ನೀನು ಬಲ್ಲೆಯ? ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಈ ಪವಿತ್ರವಾದ ಮಾತೃಭೂಮಿಯನ್ನು ರಕ್ತದ ಮಡದಲ್ಲಿ ತೋರಿಸಬೇಕು. ಪಾಂಡವರು ನೀವು ಸಹೋದರರಲ್ಲವೇ? ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಕ್ಷೇಮಲ್ಲವೇ ಭಾವ? ಕೃಷ್ಣ, ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು ಕೃಷ್ಣ. ಓಹೋ, ಮುಂಬರುವ ಅನರ್ಥಗಳನ್ನೆಲ್ಲ ಎದುರಿಸಲು ನೀನು ಸಿದ್ಧನಿರುವಾಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಇರಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವನು. ದುರ್ಯೋಧನ ಅರ್ಜುನನು ನಿನಗಿಂತ ಚಿಕ್ಕವನು ಇರಬಹುದು. ನನಗೆ ಬೇಕಾದದ್ದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ಇದ್ದರೆ ಈಗ ಕೇಳಿರಿ. ಅಪ್ರತಿಮ ವೀರಭಟರಾದ ನನ್ನ ಬಲರಾಮ ಸಹಿತ ಯಾದವ ಕ್ಷೌಣ್ಯ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖರು ನಿರಸನವಾದ ನಾನೇ ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾತ? ಏನು ಕುಲ ಚೂಡಾಮಣಿ, ನೀನು ನಿರಸ್ತ್ರ ಆದರೂ ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ದಾಸ್ತು ಪಾತ. ಕೃಷ್ಣ, ನನ್ನ ನಿರಸ್ತ್ರನು ನಿರಾಯುಧನೂ ಆದ ಈತನಿಂದಾಗುವ ಕಾರ್ಯವಾದರೂ ತಾನೇ. ಕೃಷ್ಣ, ಮಾವ, ನನಗೆ ನನ್ನ ಗುರುದೇವ ಬಲರಾಮರ ಸಹಿತ
ನಿನ್ನ 11 ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷಕ್ಕೆ ಬರಲಿ. ಭಲೆ ಭಲೆ ಕೌರವೇಶ್ವರ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ಹೌದಲ್ಲವೇ? ಅಲ್ಲವೇ? ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವನು. ಕೃಷ್ಣ, ಬಾವ ನಾನಿನ್ನು ಬರಲೇ? ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವನು. ನಡೆ. ಕೃಷ್ಣ, ಬಾವ ಏನಿ ಕಣ್ಸನ್ನೆ ಕಪಟ ಮೋಸ. ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಶತ್ರುದ ಪ್ರಚಂಡ ಮೃತ್ಯುತಾಂಡವ ಪ್ರಳಯ ಸಿಂಹನಾಥ. ತರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ. ರಣದ ಆಯುಧವಂ ಧರಿಸದಿರೇ. ರಣದ ಆಯುಧವಂ ಧರಿಸದಿರೇ. ಏಡಿ ಪಾಂಡವರ ನಿಂತು ಪಾಲಿಪೆಯೋ. ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಲು ಕಪಟಿ, ಬಲು ಪಕ್ಷಪಾತಿ. ಅದರಲ್ಲಿಯೂ ಈ ಪಾಂಡವರೆಂದರೆ ಬಲು ಮಮತಿ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಸಾಧ್ಯವಿಲ್ಲ. ಎಂದಿಗೆ ನಾವೇ ಬೇರೆ, ನೀವೇ ಬೇರೆ. ಕೃಷ್ಣ, ಆದರೂ ಒಂದು ಮಾತಿದೆ ಕೃಷ್ಣ. ಏನದು ಬಾವ? ಕೃಷ್ಣ, ಮುಂದೆ ರಣಾಂಗಣದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಹೋರಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯ ಝೋಕೆ. ಮಾಡಿದ ಶಪಥವನ್ನು ಮರೆಯುವುದುಂಟೆ? ಅದು ಇಂಥ ವಿಚಾರದಲ್ಲಿ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವ. ನಡೆ ಬಾವ. ಕೃಷ್ಣ, ಬಾವ ನಾನಿನ್ನು ಬರಲೇ? ನಡೆ ಬಾವ. ಆಗಲಿ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಇನ್ನು ವಿಜಯಲಕ್ಷ್ಮಿಯೂ ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಅರ್ಜುನ, ಪರಮಾತ್ಮ, ವಾಸುದೇವ, ಜನಾರ್ದನ. ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ ಅರ್ಜುನ. ಆ ಕಾರ್ಯ ಮಾಡಿದವನು ನಾನಲ್ಲ ಪರಮಾತ್ಮ, ಮತ್ತಿನ್ಯಾರು ಅರ್ಜುನ? ಸುಯೋಧನ. ಅಲ್ಲೇ ಅರ್ಜುನ, ಕಿರಿಕ್ ಮಾಡೋದು ಆ ಕಡೆ ಕಳ್ಸೋದು. ದಯದೇ ಮಾಧವನೇ ದಯದೇ ಒಂದುವೆ ನಾಂದಿಯವ್ವ ದಯವಿಲ್ಲದೆ ಜಗತ್ ಒಂದುವೆ ನಾಂದಿ
ಇರಲಿ ಪರಮಾತ್ಮ ಜಯ ಗೆಡದಿರು ಜೋಕೆ ಕಡು ವಿರಲಿ ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಕರ್ತನು ನೀನು ಪರಮಾತ್ಮ ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ಸಾಹಸ ನಿನ್ನದು ಸಾಧಿಸುವವ ನಾನು 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 ಮನದನು ಮಾನವ ಮನದನು ಮಾನವ ಬಿಡು ಬಿಡು ಪ್ರಿಯತಕ 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 ಸಾಧಿಸು ಕಾರ್ಯವ ಸಾಧಿಸು ಕಾರ್ಯವ ಭಯವೇತಕ್ಕೆ ಸಾಧಿಸು ಕಾರ್ಯವ ಭಯವೇತಕ್ಕೆ ಸಾಧಿಸು ಕಾರ್ಯವ ಭಯವೇತಕ್ಕೆ ಸಾಧಿಸು ಕಾರ್ಯವ ಭಯವೇತಕ್ಕೆ ಮಾಧವ ನಿನ್ನಯ ದಯದೆ ಮಾಧವ ನಿನ್ನಯ ದಯದೆ ಒಂದುವೆ ನಾಶಯವ ಭಯವಿಲ್ಲದೆ ಜಗದೆ ಒಂದುವೆ ನಾಶಯವ ಭಯವಿಲ್ಲದೆ ಜಗದೆ ಮುರಹರಿ ನಿನ್ನಯ ಒಲುಮೆಯ ಫಲವೇ ಮುರಹರಿ ನಿನ್ನಯ ಒಲುಮೆಯ ಫಲವೇ ಮಾಧವ ನಿನ್ನಯ ದಯದೆ ಪರಮಾತ್ಮ
ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದ್ದು ನೀನು. ನಿನ್ನನ್ನು ಹೊಂದಿದೆನು ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರ ಗತಿಯು, ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳೂ ನೋಡುವರು. ಹೆಚ್ಚೇನು ದೇವ, ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನ, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ಅಂತೂ ನಿನ್ನ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಕರ್ತವ್ಯ. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಪರಿ ಪರಿಯ ಪರಿಭವದಿಂದ ಕರೆಯೊಳ್ಳು ನೊಂದೇ ವೈಯ ನಾವು. ಪರಮಾತ್ಮ, ಪರಿ ಪರಿಯ ಪರಿಭವದಿಂದ ಕರೆಯೊಳ್ಳು ನೊಂದೇ ವೈಯ ನಾವು. ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಇಡುವೆ. ಪರಿಹರಿಸಿ ಕಾಯುವ ಪ್ರಭುವೇ, ಚರಣದಲ್ಲಿ ಇಡುವೆ. ಧನ್ಯನಾದಿನ ಹರಿಯೇ, ಧನ್ಯನಾದಿನ ಅನಾದೆಗಿಂದು ನಿಮ್ಮ ತವ ಕರುಣೆಯ ಬಲದಿ. ಅನಾದೆಗಿಂದು ನಿಮ್ಮ ತವ ಕರುಣೆಯ ಬಲದಿ. ಧನ್ಯನಾದಿನ ಹರಿಯೇ, ಧನ್ಯನಾದಿನ ವಾಸುದೇವ. ಗಗನದಲ್ಲಿ ಕುರುಪತಿ ಜಯವ ಹದಗಡಿಸಿ ಗೆಲುವ ತರುವ ನಾವು. ವಾಸುದೇವ, ಗಗನದಲ್ಲಿ ಕುರುಪತಿ ಜಯವ ಹದಗಡಿಸಿ ಗೆಲುವ ತರುವ ನಾವು. ಮಾಧವನೇ ನೀ ನಮಗೊಲಿದು ಸಾರಥಿಯ ಭಾರವ ವೈವಿದಯ. ಜನಾರ್ದನ, ಮಾಧವನೇ ನೀ ನಮಗೊಲಿದು ಸಾರಥಿಯ ಭಾರವ ವೈವಿದಯ. ಧನ್ಯನಾದಿನ ಹರಿಯೇ, ಧನ್ಯನಾದಿನ ಮಜನಾದೆಗಿಂದು ನಿಮ್ಮ ತವ ಕರುಣೆಯ ಬಲದಿ. ಪರಮಾತ್ಮ, ಮಜನಾದೆಗಿಂದು ನಿಮ್ಮ ತವ ಕರುಣೆಯ ಬಲದಿ. ಧನ್ಯನಾದಿನ ಹರಿಯೇ, ಧನ್ಯನಾದಿನ ಧನ್ಯನಾದಿನ ಧನ್ಯನಾದಿನ. ಈಗ ನನಗೆ ಅನುಮತಿಯನ್ನು ಕೊಡದೇವಾ, ಪುನಃ ಬಂದು ನೋಡುವೆನು. ತಥಾಸ್ತು ಪಾರ್ಥ. ಇಂದು ನನ್ನ ದ್ವಾರಕೆಯ ಯಾತ್ರೆಯು ಫಲಿಸಿತು. ಆ ಮಾಯಾವಿ ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೇ ಹೋದರು. ಮಧ್ಯಾಹ್ನ ಬಲವುಳ್ಳ ನನ್ನ ಗುರುದೇವ ಬಲರಾಮರ ಸಹಿತ ಯಾದವರ 11 ಅಕ್ಷೋಹಿಣಿ ಸೈನ್ಯವೇ
ನಮ್ಮ ಪಕ್ಷವನ್ನು ವಹಿಸಿರುವಾಗ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಈ ಚಂದ್ರಕುಲ ಚಕ್ರೇಶ್ವರನಿಗೆ ವಿಜಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಿಂದು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವ ನಿಂದು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಿಂದು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವ ನಿಂದು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮುಜಾತದೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವ ಸಮರ ವೀರರು. ಭೀಷ್ಮಜಾತದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವ ಸಮರ ವೀರರು. ಇವರು ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ವೀರಕರ್ಣನು, ನನ್ನ ಧರ್ಮಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ.
ಭಾವನೆ ಶಿವಸತಿ ಭವಾನಿಯೋ ಬ್ರಹ್ಮನ ಶಿವದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮನ ಶಿವದೇವಿಯೋ ನಿನ್ನನ್ನು ಬರೆಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ ಕುಂಚಕ್ಕೆ ನಿತ್ಯ ಬಳುವಳಿ ಚಲಿಗೆ ಸುರಭಿಸುವುದಕ್ಕೆ ಗಿರಿದೇವಿಯ ವಂದಿಸಿದನ ಸುರಭಿಸುವುದಕ್ಕೆ ಗಿರಿದೇವಿಯ ವಂದಿಸಿದನ ಒಂದನ್ನ ಬಂದಿರೋ ಆನಂದ ಪಡಿಸು ಅಂಬುದಿ ಅಧಿದೇವತೆ ಜಾದು ಗೈಗನ್ನ ಹೃದಯ ರಂಗವ ಜಾದು ಗೈಗನ್ನ ಹೃದಯ ರಂಗವ ಓದರಿ ಸೆಳವ ಸಲವಲ ಚೂರ ಓದರಿ ಸೆಳವ ಸಲವಲ ಚೂರ ಅಂಬುದಿ ನಾನು ಮೊದಲೇ ಹೇಳಿರಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷವೇಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಇನ್ನೂ ಮುಂತಾದ ಮಹಾರಥಿಕರು. ಈ ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಎಷ್ಟು ಜನರು ಜೀವಂತವಾಗಿ ಉಳಿಯರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸರು ಕುಣಿ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಿ. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಶಾಂತಿಯಿಂದ ಸೃಷ್ಟಿ ವಿಕಾಸಗೊಳ್ಳುವುದಿಲ್ಲ ಪ್ರಿಯತಮೆ. ಪುರಾತನ ನಡುವೆ ನೂತನ ಆವಿಷ್ಕಾರವು ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವನು. ಕುರುಕ್ಷೇತ್ರ ಧೂಳಿಯಲ್ಲೂ ಒಂದೊಂದು ಕಡವು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಚಿತ್ರವನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವೊಂದನ್ನು ನೆಡುವನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ, ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿನ್ನ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಇದೆ. ಮುರುಳಿಯಾಗ ಮನಸೋದಯ
ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಪರ್ಶವಾದ ಆಯಾವಯವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ. ಆರ್ಯವರ್ತಕ್ಕೀಗ ಇಂತಹ ದುರ್ವಾವಸ್ಥೆ ಉಂಟಾಗಿದೆ. ಅಭಿಮಾನ ಶೂರಿಂದ ಪ್ರಮುಖರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತ ಅಧಿಕ್ಷವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ದೇವ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಬಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಮತ್ತೊಂದು ಸಾರಿ ನಿನ್ನ ಮಾತಿನಂತೆಯೇ ಶಾಂತಿಗಾಗಿ ಪ್ರಯತ್ನಿಸುವನು. ಆದರೆ ಆ ನನ್ನ ಕೊನೆ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ಸ್ವಾಮಿ, ಸಫಲಗೊಳ್ಳುವುದೇನು?